ನೆನಪಾಗ್ತಾ ಇಲ್ಲ. ಏನಾಯಿತು? ದಾರಿಯಲ್ಲಿ ಶರಾಬಿನ ಅಂಗಡಿ ಸಿಗುತ್ತದೆ, ಆದ್ದರಿಂದ ಅವನು ಬೇರೆ ದಾರಿ ಹಿಡಿದು 5 ಮೈಲಿ ಸುತ್ತಿ ಬರ್ತಾನೆ. ಠಾಕೂರರು ಈಗ ಗಂಭೀರರಾದರು ಮತ್ತು ತಕ್ಷಣ ಲಾಟುನನ್ನು ಕರೆದು ಕೇಳಿದರು, ನಾನು ನಿನಗೆ ಶರಾಬಿನ ವಾಸನೆ ತೆಗೆದುಕೊಳ್ಬೇಡ ಅಂದಿದ್ದೆ. ಇದರರ್ಥ ಆ ದಾರಿಯಿಂದ ಹೋಗಬೇಡ ಅಂತಲ್ಲ. ಆ ದಾರಿಯಲ್ಲಿ ಹೋಗೋದ್ರಿಂದ ಯಾವುದೇ ದೋಷ ಆಗೋದಿಲ್ಲ. ತಮ್ಮ ಕಡೆಗೆ ತೋರಿಸಿ ಹೇಳಿದರು, ಆ ಸಮಯದಲ್ಲಿ ಇದನ್ನು ನೆನಪು ಮಾಡಿಕೊ, ನಿನ್ನನ್ನು ಯಾವುದೇ ನಶೆಯು ಆಕರ್ಷಿಸುವುದಿಲ್ಲ. ಹೀಗೆ ಪ್ರತಿಯೊಂದು ಕ್ಷಣ ಸಮರ್ಪಿಸು ಅಂದರು. ಒಂದು ದಿನ ಠಾಕೂರರಿಗೆ ಗಾಳಿ ಬೀಸ್ತಾ ಇದ್ದ. ಆಗ ಠಾಕೂರರು ಹೇಳಿದರು, ಹೇಳು, ಭಗವಂತ ಯಾವತ್ತಾದರೂ ಮಲಗುತ್ತಾನಾ? ನನಗೇನು ಗೊತ್ತು ಅವನು ಮಲಗುತ್ತಾನೋ ಇಲ್ಲವೋ? ಅವನು ಯಾವತ್ತೂ ಮಲಗೋದಿಲ್ಲ. ಅವನು 24 ಗಂಟೆ ಜೀವಜಂತುಗಳ ಸೇವೆ ಮಾಡ್ತಾನೆ. ಅದಕ್ಕೆ ಎಲ್ಲ ಜೀವಜಂತುಗಳು ಮಲಗಲು ಸಾಧ್ಯ ಆಗುತ್ತೆ. ಒಂದು ದಿನ ಲಾಟು ಸಾಯಂಕಾಲ ದಣಿದು ಮಲಗಿದ್ದ. ಠಾಕೂರರು ಗದರಿಸಿ ಹೇಳಿದರು, ಈ ಸಮಯ ನಾಮಸ್ಮರಣೆ ಮಾಡಲು ಇದೆ, ಮಲಗಲು ಅಲ್ಲ. ಅಂದಾಗ ಅವನು ಮನಸ್ಸಲ್ಲೇ ಪ್ರತಿಜ್ಞೆ ಮಾಡಿದ, ಯಾವತ್ತೂ ಸಾಯಂಕಾಲ ಮಲಗುವುದಿಲ್ಲ ಅಂತ, ಮತ್ತು ಅದನ್ನು ಆಜೀವನ ಪಾಲಿಸಿದ. ಒಂದು ಸಲ ಸನ್ಯಾಸತ್ವದ ನಂತರ ಅನಾರೋಗ್ಯವಾಗಿತ್ತು ಮತ್ತು ಶಾರದಾನಂದರಿಗೆ ಸಾಯಂಕಾಲದ ಸಮಯ ಎಬ್ಬಿಸಿ ಕೂಡಿಸಲು ಹೇಳಿದರು. ನಾನು ಈ ಸಮಯದಲ್ಲಿ ಮಲಗಲು ಸಾಧ್ಯ ಇಲ್ಲ. ಶಾರದಾನಂದರು ಇವರನ್ನು ನೋಡಿಕೊಳ್ಳುತ್ತಿದ್ದರು ಮತ್ತು ರೋಗಿಗೆ ವಿಶ್ರಾಮ ಬೇಕು ಅಂತ ಇವರ ಮಾತನ್ನು ಉಪೇಕ್ಷೆ ಮಾಡಿ ಇವರ ಮಾತನ್ನು ಕೇಳಲಿಲ್ಲ. ಒಂದು ವೇಳೆ ನೀವು ನನ್ನನ್ನು ಎಬ್ಬಿಸಿ ಕೂಡಿಸದೇ ಇದ್ದರೆ ನಾನು ಮಹಾವೀರರ ಶರಣ ಪಡೆದುಕೊಳ್ಳಬೇಕಾಗುತ್ತೆ. ಶಾರದಾನಂದರು ಇದರ ಬಗ್ಗೆ ಅಪರಿಚಿತರಿದ್ದರು. ಅದಕ್ಕೆ ಮತ್ತೆ ಅವರ ಮಾತನ್ನು ಕೇಳಲಿಲ್ಲ. ಈಗ ಅದ್ಭುತಾನಂದರು ಜೈ ಭಜರಂಗ್ ಬಲಿ ಕಿ ಅಂತ ಎದ್ದು ಕೂತ್ಕೊಂಡ್ಬಿಟ್ರು. ಒಂದು ಸಲ ಲಾಟೂನನ್ನು ಬಾಬುರಾಮ್ ಮನೆಗೆ ಕಳುಹಿಸಿರುತ್ತಾರೆ. ಅಲ್ಲಿಂದ ಮರಳಿ ದಕ್ಷಿಣೇಶ್ವರಕ್ಕೆ ಬಂದಿದ್ದನ್ನು ನೋಡಿ ಠಾಕೂರರು ಕೇಳ್ತಾರೆ, ಯಾಕಪ್ಪ ಇಷ್ಟು ಬೇಗ ಮರಳಿದೆ? ಅಲ್ಲಿ ಇರಲು ಮನಸ್ಸಾಗಲಿಲ್ಲ. ಯಾಕೆ? ಆ ಸ್ಥಳ ಅಂತೂ ತುಂಬ ಚೆನ್ನಾಗಿದೆಯಲ್ಲ. ಬಾಬುರಾಮ್ರ ತಾಯಿಯೂ ಒಳ್ಳೆಯ ಭಕ್ತಳು. ಅವರು ಸನ್ಯಾಸಿಗಳಿಗೆ ತುಂಬ ಚೆನ್ನಾಗಿ ಸೇವೆ ಮಾಡ್ತಾರೆ. ಗೊತ್ತಿಲ್ಲ, ಅಲ್ಲಿ ನಿಮಗೋಸ್ಕರ ಮನಸ್ಸು ಇಲ್ಲಿಗೆ ಬರಬೇಕು ಅನ್ನಿಸ್ತು. ಜಪ ಮಾಡಲು ಮನಸ್ಸಾಗಲಿಲ್ಲ. ಏನು ಹೇಳ್ತಾ ಇದೀಯಾ? ನಾನಿಲ್ಲ ಅಂದರೆ ನಿನ್ನ ಮನಸ್ಸು ಧ್ಯಾನಕ್ಕೆ ಹೋಗೋದಿಲ್ವಾ? ನಾನೇನು ಯಾವಾಗಲೂ ಜೀವಿಸಿರುತ್ತೇನಾ? ಅದೆಲ್ಲ ಗೊತ್ತಿಲ್ಲ. ನೀವು ನನ್ನನ್ನು ಹೇಗೆ ಮಾಡಿ ಅಂದರೆ ಯಾವಾಗಲೂ ನಿಮ್ಮ ಜೊತೆಗೇ ಇರುವ ಹಾಗೆ ಮಾಡಿ. ಅಬ್ಬಾ, ನೋಡಿವನ ಡೌಲು. ಹೀಗೆ ದಿನಗಳೆದವು. ಠಾಕೂರರಿಗೆ ಕ್ಯಾನ್ಸರ್ ಆಯಿತು. ಅವರು ಶ್ಯಾಮಾಪುರಕ್ಕೆ ಬಂದರು. ಲಾಟು ಜೊತೆಗಿದ್ದ. ಅಲ್ಲಿಯೂ ಲಾಟು ಭಾವಾವೇಶಕ್ಕೊಳಗಾದ. ಮತ್ತು ಠಾಕೂರರು ಅವನನ್ನು ಸವರಿ ನಂತರ ಸಾಮಾನ್ಯನಾದ. ನಂತರ ಅವರು ಕಾಶಿಪುರಕ್ಕೆ ಬಂದರು. ಅಲ್ಲಿ ಠಾಕೂರರ ತಲೆ ಸವರುತ್ತಾ ಮೂಲ ಲೋಕ ತೆರೆಯಿತು. ಅದನ್ನು ಕಣ್ಣಿನಿಂದ ನೋಡಲಾಗಲಿಲ್ಲ. ಆ ಸ್ವಾದವನ್ನು ಈ ನಾಲಿಗೆಗೆ ಗ್ರಹಣ ಆಗಲಿಲ್ಲ ಅಂತ ಹೇಳ್ತಾರೆ. ಒಂದು ದಿನ ಶ್ರೀಮಾ ವೃಂದಾವನಕ್ಕೆ ಹೋಗುತ್ತಿದ್ದರು. ಜೊತೆಗೆ ಲಾಟು ಜೊತೆಗಿದ್ದ. ಅಲ್ಲಿ ಜನರಿಂದ ದೂರವಿದ್ದು ಸ್ವಲ್ಪ ದಿನ ತಪಸ್ಸೆ ಮಾಡಿದ ಮೇಲೆ ಕಲ್ಕತ್ತೆಗೆ ಮರಳಿದರು. ಕಲ್ಕತ್ತೆಗೆ ಬಂದ ಮೇಲೆ ಲಾಟು ಮಹಾರಾಜ್ಗೆ ಸನ್ಯಾಸತ್ವ ಕೊಟ್ಟರು. ಠಾಕೂರರ ನಂತರ ಅವರು ಯಾವಾಗಲೂ ತಪಸ್ಸೆದಲ್ಲಿ ತೊಡಗಿದರು. ಅವರು ರಾತ್ರಿ ಮಲಗುತ್ತಲೇ ಇರಲಿಲ್ಲ. ಭೋಜನದ ನಂತರ ಸ್ವಲ್ಪ ಮಲಗಿ ಎಲ್ಲರೂ ಮಲಗಿದ ನಂತರ ಜಪ ಮಾಡುತ್ತಿದ್ದರು. ಶಾರದಾನಂದರು ಒಂದು ದಿನ ಇಲಿಗಳು ಅಧಿಕವಾಗಿವೆ ಅಂತ ನೋಡಿದರು. ಆದರೆ ಅದು ಅದ್ಭುತಾನಂದರ ಜಪಮಾಲೆಯ ಶಬ್ದ ಆಗಿತ್ತು. ಅವರು ತುಂಬ ವರ್ಷಗಳ ಕಾಲ ಯಾರ ಮನೆಯಲ್ಲೂ ಇರಲಿಲ್ಲ ಮತ್ತು ಮಠದಲ್ಲೂ ಇರಲಿಲ್ಲ. ಗಂಗಾ ಘಾಟದಲ್ಲೇ ಇರುತ್ತಾ ಇದ್ದರು. ಭಿಕ್ಷೆಯಲ್ಲಿ ಹುರಿದ ಕಡಲೆಯನ್ನು ತಿಂತಾ ಇದ್ದರು ಮತ್ತು ಬಟ್ಟೆಗಾಗಿ ಅವರ ಪೂರ್ವ ಸ್ವಾಮಿ ರಾಮಚಂದ್ರ ದತ್ತರ ಮನೆಯಿಂದ ಪಡೆದುಕೊಳ್ತಾ ಇದ್ದರು. ಒಬ್ಬ ಹಲವಾಯಿ ಇವರಿಗೆ 7-8 ತಿಂಗಳವರೆಗೂ ಕಡಲೆ ಹಿಟ್ಟಿನ ರೊಟ್ಟಿಯನ್ನು ಮಾಡಿಕೊಡ್ತಾ ಇದ್ದರು. ಕೆಲವೊಂದು ಸಲ ನೆನೆಸಿದ ಕಡಲೆಯನ್ನು ತಿಂತಾಯಿದ್ರು. ಗಂಗಾ ತಟದಲ್ಲಿ ಭಗವದ್ಕಥಾ ಕೇಳುತ್ತಿದ್ದರು ಮತ್ತು ಭಜನೆ ಮಾಡುತ್ತಿದ್ದರು. ಮಳೆ ಬಂದಾಗ ಹತ್ತಿರ ರೈಲ್ವೆ ಸ್ಟೇಷನ್ನಲ್ಲಿ ಯಾವುದಾದ್ರೊಂದು ಮಾಲ್ಗಾಡಿಯಲ್ಲಿ ಧ್ಯಾನ ಮಾಡುತ್ತಿದ್ದರು.
ಒಂದು ಸಲ ಪುರಿ ಜಗನ್ನಾಥನ ಮಂದಿರಕ್ಕೆ ಹೋದರು. ಅಲ್ಲಿ ವಿಗ್ರಹದ ಎದುರು ನಿಂತು ಒಂದು ವಿಚಿತ್ರವಾದ ಪ್ರಾರ್ಥನೆ ಮಾಡಿದರು. ನಿಮ್ಮ ಯಾವ ರೂಪವನ್ನು ನೋಡಿ ಚೈತನ್ಯ ಮಹಾಪ್ರಭುವಿನ ಕಣ್ಣುಗಳು ನೀರಾಗಿದ್ವೋ ಅದೇ ರೂಪ ನನಗೂ ತೋರಿಸಿ. ಮತ್ತು ಅವರ ಮನೋಕಾಮನೆ ಪೂರ್ಣವಾಗಿತ್ತು. ಮತ್ತು ಅಲ್ಲಿಂದ ಹೊರಡುವ ಮೊದಲು ಮತ್ತೆ ಪ್ರಾರ್ಥನೆ ಮಾಡಿದರು. ಇನ್ನು ನಾನು ಅಧಿಕವಾಗಿ ಓಡಾಡಲು ಆಗೋದಿಲ್ಲ, ಆದ್ದರಿಂದ ಏನು ತಿಂದರೂ ಅದು ಜೀರ್ಣವಾಗಲಿ. ಇದರ ಬಗ್ಗೆ ಭಕ್ತರೊಬ್ಬರು ಕೇಳಿದಾಗ ಹೇಳಿದರು, ಭಿಕ್ಷಾನ್ನದಲ್ಲಿ ಏನೇನು ಸಿಗುತ್ತದೆ ನಿಮಗೆ ಗೊತ್ತಿದೆ. ಒಂದು ವೇಳೆ ಜೀರ್ಣಶಕ್ತಿ ಸರಿಯಿಲ್ಲ ಅಂದರೆ ಅಸ್ವಸ್ಥರಾಗುತ್ತೇವೆ. ಇದರಿಂದ ಭಜನೆಯಲ್ಲಿ ಮನಸ್ಸು ನಿಲ್ಲೋದಿಲ್ಲ. ಸ್ವಾಮಿ ವಿವೇಕಾನಂದರು ಅಮೆರಿಕದಿಂದ ಮರಳಿ ಬಂದ ಮೇಲೆ ಎಲ್ಲ ಗುರುಬಾಯಿ ಅವರನ್ನು ನೋಡಲು ಹೋದರು. ಆದರೆ ಅದ್ಭುತಾನಂದರು ಹೋಗಲಿಲ್ಲ. ಅವರು ಅಂದುಕೊಂಡ್ರು, ನಾನು ಸಾಧಾರಣ ವ್ಯಕ್ತಿ, ಅವರು ವಿದೇಶಕ್ಕೆ ಹೋಗಿ ಬಂದವರು, ಸಾಹಬಾಗಿದ್ದಾರೆ, ನನ್ನನ್ನೇನು ಅವರು ಗುರುತಿಸುತ್ತಾರೆ. ಆದರೆ ಸ್ವಾಮಿ ವಿವೇಕಾನಂದರು ಏನನ್ನೂ ಮರೆತಿರಲಿಲ್ಲ. ಅವರೇ ಸ್ವತಃ ಬಂದು ಇವರನ್ನು ತಬ್ಬಿಕೊಂಡು ಹೇಳಿದರು, ಅರೇ ಲಾಟುಭಾಯ್, ನಾನು ನಿನ್ನ ಅದೇ ನರೇನ್, ನಡಿ ಮಠಕ್ಕೆ ಹೋಗೋಣ ಅಂತ ಮಠಕ್ಕೆ ಕರೆದುಕೊಂಡು ಬಂದರು. ಆದರೆ ಇಲ್ಲಿಯ ಶಿಸ್ತು ಮತ್ತು ನಿಯಮಗಳನ್ನು ನೋಡಿ ಸ್ವಲ್ಪ ಚಿಂತಿತರಾದರು. ಒಂದು ಸಲ ವಿವೇಕಾನಂದರು ನಿಯಮ ಮಾಡಿದ್ರು, ಬೆಳಿಗ್ಗೆ 3 ಗಂಟೆಗೆ ಗಂಟೆ ಹೊಡೆಯುತ್ತದೆ ಮತ್ತು ಎಲ್ಲರೂ ಆಗ ಎದ್ದು ಬಿಡಬೇಕು ಅಂತ. ಇದು ತಿಳಿದು ಅದ್ಭುತಾನಂದರು ತಮ್ಮ ಗಂಟು ಮೂಟೆ ಕಟ್ಟಿಕೊಂಡು ಹೊರಡುತ್ತಿದ್ದರು. ಆಗ ವಿವೇಕಾನಂದರು ಕೂಗಿ ಹೇಳಿದರು, ಎಲ್ಲಿ ಹೊರಟೆ? ಕಲ್ಕತ್ತಾ. ಯಾಕೆ? ನೀವು ವಿದೇಶದಿಂದ ಬಂದಿದ್ದೀರಿ, ಹೊಸ ನಿಯಮ ಮಾಡಿದ್ದೀರಿ. ಆದರೆ ನಾನು ಹಾಗೇ ಇಲ್ಲ, ನನ್ನ ಮನಸ್ಸು ಇದಕ್ಕೆ ಹೊಂದಿಕೊಳ್ಳೋದಿಲ್ಲ. ಅಲ್ಲಿ ನಿನ್ನ ಗಂಟೆ ಬಾರಿಸಿದ ತಕ್ಷಣ ಇಲ್ಲಿ ನನಗೆ ಧ್ಯಾನ ಉಂಟಾಗೋದಿಲ್ಲ. ಹಾಗಾದರೆ ಹೋಗು. ಅವರಿನ್ನು ಬಾಗಿಲ ಹತ್ತಿರ ಹೋಗುತ್ತಿದ್ದರು. ವಿವೇಕಾನಂದರು ಓಡಿ ಹೋಗಿ ಮತ್ತೆ ಅವರನ್ನು ಹಿಡಿದು ಹೇಳಿದರು, ನೀನು ಈ ನಿಯಮ ಪಾಲಿಸಬೇಕಿಲ್ಲ. ಯಾರು ಹೊಸದಾಗಿ ಈ ಮಠದಲ್ಲಿ ಬಂದಿದ್ದಾರೆ ಇದು ಅವರಿಗೆ. ಇದೇ ಥರ ಇನ್ನೊಂದು ಸಲ ಮತ್ತೊಂದು ನಿಯಮ ಮಾಡಿದರು, ವ್ಯಾಯಾಮದ ಸಲುವಾಗಿ ಎಲ್ಲರೂ ಡಂಬೆಲ್ ಬಾರಿಸುವುದು ಅಂತ. ಈ ನಿಯಮವನ್ನು ಕೇಳಿ ಅದ್ಭುತಾನಂದರು ಹೇಳಿದರು, ವಿಚಿತ್ರ ತಮಾಷೆಯಾಗಿದೆ, ಈ ಮುದಿ ವಯಸ್ಸಲ್ಲಿ ಡಂಬೆಲ್ ಬಾರಿಸಬೇಕಾ? ಉಳಿದವರು ಹೇಳಿದರು, ಈ ನಿಯಮ ನಿಮಗೆ ಅಲ್ಲ. ಇದೆಂಥ ನಿಯಮ? ಮಠದಲ್ಲಿ ಇದ್ದು ಮಠದ ನಿಯಮಗಳನ್ನು ಪಾಲಿಸದೇ ಇರುವುದು ಒಳ್ಳೆಯದಲ್ಲ. ಧರ್ಮದ ವಿಷಯದಲ್ಲಿ ಇವರು ತುಂಬ ಉದಾರಿಗಳಾಗಿದ್ದರು. ಒಂದು ಇಸಾಯಿ ಭಕ್ತನಿಗೆ ಕೇಳಿದರು, ನೀನು ಯಾರನ್ನು ಒಪ್ಪುತ್ತೀಯಾ? ಭಕ್ತ ಹೇಳಿದ, ಈಶು ಮತ್ತು ಠಾಕೂರ್ ಇಬ್ಬರನ್ನು. ಮತ್ತೆ ಕೇಳಿದರು, 100ಕ್ಕೆ 100ರಷ್ಟು ಯಾರನ್ನು ಒಪ್ಪುತ್ತೀಯಾ? ಇದಕ್ಕೆ ಭಕ್ತ ಹೇಳಿದರು, ಪ್ರಭು ಈಶುನನ್ನು. ಹಾಗಾದರೆ ನೀನು ಈಶುನನ್ನೇ ಪೂಜಿಸು. ಒಂದು ಸಲ ದುರ್ಗಾ ಪೂಜೆಯ ವೇಳೆ ಶ್ರೀಮಾ ಬಲರಾಮ್ ಮಂದಿರಕ್ಕೆ ಬಂದಾಗ ಲಾಟು ಮಹಾರಾಜರನ್ನು ನೋಡಲು ಅವರ ಕೋಣೆಗೆ ಬಂದರು. ಆಗ ಇವರು ಹೇಳಿದರು, ನೀವೇಕೆ ಇಲ್ಲಿ ಬಂದ್ರಿ? ನನಗೆ ಹೇಳಿ ಕಳಿಸಬೇಕಾಗಿತ್ತು, ನಾನೇ ಬರುತ್ತಿದ್ದೆ, ನೀವು ಇಲ್ಲಿಗೆ ಬರಬಾರ್ದು ಅಂದರು. ಶ್ರೀಮಾ ಅವರಿಗೆ ಇವರ ಬಗ್ಗೆ ಗೊತ್ತಿತ್ತು. ಆದ್ದರಿಂದ ಸುಮ್ಮನೆ ನಕ್ಕು ಮೇಲಿನ ಮಹಡಿಗೆ ಹೊರಟು ಹೋದರು. ಅವರು ಮರಳಿ ಬರುವಷ್ಟರಲ್ಲಿ ಅಂದುಕೊಳ್ತಾ ಇದ್ರು, ಸನ್ಯಾಸಿ ನಿರ್ಮೋಹಿ, ಯಾರು ಮಾತಾ ಯಾರು ಪಿತಾ ಅಂದುಕೊಳ್ಳುವಾಗ ಶ್ರೀಮಾ ಮೆಟ್ಟಿಲು ಇಳಿಯುತ್ತಿದ್ರು ಮತ್ತು ಹೇಳಿದರು, ಮಗ ಲಾಟು, ನೀನು ನನ್ನನ್ನು ಒಪ್ಪುವ ಅವಶ್ಯಕತೆ ಇಲ್ಲ. ಇದನ್ನು ಕೇಳಿದ ತಕ್ಷಣ ಲಾಟು ಮಹಾರಾಜ್ ಅಳುತ್ತಾ ಅವರ ಕಾಲಿಗೆ ಬಿದ್ದುಬಿಟ್ರು. ಶ್ರೀಮಾರವರ ಕಣ್ಣಲ್ಲೂ ನೀರು ಹರಿತು. ಇದನ್ನು ನೋಡಿ ಲಾಟು ಮಹಾರಾಜ್ ತಮ್ಮ ಹೆಗಲ ಮೇಲಿನ ವಸ್ತ್ರದಿಂದ ಅವರ ಕಣ್ಣನ್ನು ಒರೆಸುತ್ತಾ ಹೇಳಿದರು, ನಿನ್ನ ತಂದೆಯ ಮನೆಗೆ ಹೊರಟಿದ್ದೀಯಾ? ಯಾರಾದರೂ ಹೀಗೆ ಅಳುತ್ತಾರಾ ಅಂತ ಕೇಳಿದರು. ಸ್ವಲ್ಪ ದಿನಗಳ ನಂತರ ಅವರಿಗೆ ಅನ್ನಿಸಿತು, ಇನ್ನು ಕಾಶಿವಾಸ ಮಾಡಬೇಕು ಅಂತ. ನಂತರ ಕಾಶಿಗೆ ಬಂದು ಅದ್ವೈತಾಶ್ರಮದಲ್ಲಿದ್ದರು. ನಂತರ ಪಾಂಡೆ ಹವೇಲಿಯಲ್ಲಿ ಬಂದರು. ಅಲ್ಲಿ ಒಬ್ಬ ರೋಗಿ ಬಂದು ಇವರಿಗೆ ಕೇಳಿಕೊಂಡ, ನನ್ನ ಹತ್ತಿರ ಚಿಕಿತ್ಸೆ ಪಡೆಯಲು ಅಷ್ಟೊಂದು ದುಡ್ಡು ಇಲ್ಲ, ನನಗೆ ಆಶೀರ್ವಾದ ಮಾಡಿ, ನನ್ನ ರೋಗ ಮುಕ್ತ ಆಗಬೇಕು ಅಥವಾ ನಾನು ಸಾಯಬೇಕು ಅಂತ. ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ, ಠಾಕೂರರ ಕೃಪೆ ಇದ್ದರೆ ನಿಸ್ಸಂದೇಹವಾಗಿ ರೋಗಮುಕ್ತನಾಗುತ್ತೀಯಾ.
ಇಂದಿನಿಂದ ನಿತ್ಯ ವಿಶ್ವನಾಥ್ ಬಾಬಾನ ದರ್ಶನ ಮಾಡು. ಸ್ವಲ್ಪ ದಿನದ ನಂತರ ಅವನು ಪೂರ್ಣ ಸ್ವಸ್ಥನಾದ. ಹೀಗೆ ಒಂದು ದಿನ ಬಂಗಾಳದಿಂದ ಒಬ್ಬ ಭಕ್ತ ಪತ್ರ ಬರೆದ. ನನಗೆ ಕಾಶಿ ಬರಲು ತುಂಬ ಇಚ್ಛೆಯಾಗುತ್ತಿದೆ, ಆದರೆ ಬರಲು ಹಣವಿಲ್ಲ. ಅದಕ್ಕೆ ಮತ್ತೆ ಇವರು ಪತ್ರ ಬರೆದ್ರು, ಹೇಗಾದರೂ ಮಾಡಿ ಕಾಶಿಗೆ ಬನ್ನಿ, ಇಲ್ಲಿ ಶೇಷ ವ್ಯವಸ್ಥೆ ಆಗುತ್ತದೆ. ಹೀಗೆ ಭಕ್ತ ಕಾಶಿಗೆ ಹೇಗೋ ಬಂದ. ಅಲ್ಲಿಗೆ ಹೋದ ನಂತರ ಅವನ ಮನಸ್ಸು ಅಶಾಂತವಾಯಿತು. ಇಲ್ಲಿ ದಕ್ಷಿಣ ಕೊಡಲು ಏನೂ ಇಲ್ಲ, ಅದರ ಮೇಲೆ ಸನ್ಯಾಸಿಯ ಅನ್ನ ತಿನ್ನುತ್ತಿದ್ದೇನೆ. ಹೀಗೆ ಕೋಣೆಯಲ್ಲಿ ಅಳುತ್ತಿದ್ದ. ಇದನ್ನು ತಿಳಿದ ಮಹಾರಾಜ್ ವಿಶ್ವನಾಥನಿಗೆ ಗಂಗಾಜಲ ಅರ್ಪಣ ಮಾಡುತ್ತಾ, ಕೇಳಿಕೋ, ಜಗತ್ತಿನ ಸಮಸ್ತ ದುಃಖ ದೂರವಾಗಲಿ ಅಂತ. ಭಕ್ತ ಅಂದುಕೊಂಡ, ಇದು ಒಂದು ಮನಸ್ಸಿಗೆ ಸಾಂತ್ವನ ಹೇಳುವ ಉಪದೇಶವಷ್ಟೇ. ಆದರೆ ಗುರುದೇವರ ಆದೇಶವನ್ನು ಪಾಲಿಸಿದ. ನಂತರ ಅವನ ಮನಸ್ಸಿಗೆ ಅಪಾರ ಶಾಂತಿ ದೊರೆಯಿತು. ಒಂದು ಸಲ ಒಬ್ಬ ಭಕ್ತ ಕೋಣೆಯಲ್ಲಿ ಮಲಗಿ ಗಲೀಜು ಕನಸು ಕಾಣುತ್ತಿದ್ದ. ಆಗ ಲಾಟು ಮಹಾರಾಜ್ ಅವನನ್ನು ತಳ್ಳಿ ಹೇಳಿದರು, ಇಲ್ಲಿ ಬಂದು ಇದನ್ನೆಲ್ಲ ಯೋಚಿಸುತ್ತಿದ್ದೀಯಾ? ಒಂದು ಸಲ ಒಬ್ಬ ಮಹಿಳೆ ಗಂಡನ ಜೊತೆ ಜಗಳ ಮಾಡಿಕೊಂಡು ಬಂದಿದ್ದಳು ಮತ್ತು ಇವರಿಗೆ ನಮಸ್ಕರಿಸಿದಾಗ ಮಹಾರಾಜ್ ಹೇಳಿದರು, ವಿವಾಹವಾದ ಸ್ತ್ರೀಯರು ಪತಿಯ ಮಾತನ್ನು ಕೇಳಬೇಕು. ಯಾರು ಹೀಗೆ ಇರುವುದಿಲ್ಲ, ಅವರು ಅಶಾಂತಿಯನ್ನೇ ಭೋಗಿಸುತ್ತಾರೆ. ಇದನ್ನು ಕೇಳಿ ಆ ಮಹಿಳೆ ಚಕಿತಳಾದಳು. ಇದರ ಬಗ್ಗೆ ನಾನು ಯಾರೊಂದಿಗೂ ಚರ್ಚಿಸಿಲ್ಲ, ಇವರಿಗೆ ಹೇಗೆ ತಿಳಿಯಿತು ಅಂತ. ಜೀವನದ ಅಂತಿಮ ಸಮಯದಲ್ಲಿ ಲಾಟು ಮಹಾರಾಜ್ ಮಧುಮೇಹಕ್ಕೆ ತುತ್ತಾದರು. ಚಿಕಿತ್ಸೆಯ ಫಲ ಸಿಗಲಿಲ್ಲ. ಏಪ್ರಿಲ್ 24, 1920ರಲ್ಲಿ ಮಹಾಪ್ರಯಾಣ ಬೆಳೆಸಿದರು.